ಕ್ರೀಡಾಭಿಮಾನಿಗಳಿಂದ ಬಯಸ್ತಾ ಇದ್ದೇವೆ. ಸದಾ ಕ್ರೀಡೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರುವಾಸಿಯಾದಂತಹ ಜನಪರ ಕಾರ್ಯಗಳನ್ನು ಮಾಡ್ತಾ ಕ್ರೀಡಾ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ್ರು. ಇವತ್ತು ರಾಮನಗರ ಆರ್ಮಿ ಕ್ರಿಕೆಟ್ ಅಸೋಸಿಯೇಷನ್ ನಡೀತಕ್ಕಂತಹ ಈ ಪ್ರಯತ್ನವನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಮತ್ತು ಇರತಕ್ಕಂತಹ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಅಚ್ಚುಕಟ್ಟಾಗಿರ್ತಕ್ಕಂತಹ ಕರೆ ಮಾಡಿ ಆ ಪಿಕ್ಚರ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ. ಇಲ್ಲಿರತಕ್ಕಂತಹ ಕ್ರೀಡಾಭಿಮಾನಿಗಳಿಗೂ ಮತ್ತು ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಸ್ಫೂರ್ತಿ ನೀಡುವಂತಹ ಕಾರ್ಯವನ್ನು ಮೊನ್ನೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಅವರ ಒಂದು ನಾವು ಕೆಲಸವನ್ನು ಸ್ಮರಿಸಬೇಕು. ಈ ಸಂದರ್ಭದಲ್ಲಿ ಹೆಚ್ಚು ಕ್ರೀಡಾಭಿಮಾನಿಗಳಿಗೆ ಮತ್ತು ಇರತಕ್ಕಂತಹ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳಿದ್ದಾರೆ. ಶಾಸಕರು ಅಂದ್ರೆ 1,000 ರೂಪಾಯಿಗಳ ಕಾಣಿಕೆ ನೀಡುತ್ತಾರೆ. ಮಾಡಿ ಎಲ್ಲರೂ ಕೂಡ ವಿಶೇಷವಾದ ಕಾಳಜಿ ವಹಿಸ್ತಕ್ಕಂಥ ನಮ್ಮ ದಿನಕರನವರು ಕೂಡ ನಮ್ಮ ಶಾಸಕರ ಆಪ್ತರು, ಇವರಿಗೂ ಕೂಡ ಪ್ರೀತಿಪೂರ್ವಕದ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಒಂದು ಕರೆ ಮಾಡಿ ಆ ಪಿಕ್ಚರ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ. ಕೋಟ್ಲಿಗಿ ಇವರ ವತಿಯಿಂದ ಲೀಗ್ ಟೂರ್ನಮೆಂಟ್ ಕ್ರೀಡಾಕೂಟ ಕಳೆದ 3 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಕ್ರೀಡಾ ಮಾನ್ಯ ಶಾಸಕರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಬೋಸಣ್ಣನವರು, ಎಪಿಎಂಸಿ ಅಧ್ಯಕ್ಷರು ಬೋಸಣ್ಣನವರು ದಯಮಾಡಿದರು. ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ತಮ್ಮೆಲ್ಲರ ಬೆಂಬಲ ಹೀಗೆ ಸದಾ ಇರಲಿ. ಕೊಟ್ಟಿದೆ, ಆದ್ರೆ ಇವತ್ತು ನನ್ಗೂ ಬಹಳ ಖುಷಿ ಆಯ್ತು. ಇದೇ ಗ್ರೌಂಡ್ ಅಲ್ಲಿ ಬಹಳ ದಿವಸ ಅನ್ಕೊಂಡಿದ್ದು 1-2 6 ಹೊಡಿಬೇಕಂತೇಳಿ. ನನಗೆ ಕೊಡೋದು ಬರೋದಕ್ಕೆ ಆ 6 ಹೊಡೆದಕ್ಕೆ ನಾನೇ ನಿಮ್ಗೆ ಒಂದು 5,000 ಅಂತ ಪ್ರೋತ್ಸಾಹ ಮಾಡ್ತಿದ್ರು. 2 6 ಹೊಡಿದ್ರೆ 10,000 ನಾನೇ ಕೊಡ್ತಾ ಇದ್ದೀನಿ. ಟೈಮ್ ಇಲ್ಲ, ಇಲ್ಲಾಂದ್ರೆ ಇನ್ನೊಂದು 6 6 ಹೊಡೆದೋಗ್ತಿದ್ದೆ. ರಾಮನಗರ ಆರ್ಮಿ ಕ್ರಿಕೆಟರ್ಸ್ ನ ಎಲ್ಲ ಆರ್ಗನೈಸರ್ಸ್ಗೆ ಧನ್ಯವಾದಗಳು. ಹಾಗೆ ಮಾನ್ಯ ಶಾಸಕರು ಅಂಕಣದಲ್ಲಿ ಕ್ರೀಡೆಯನ್ನ ಆಡುವ ಮೂಲಕ ಮಾದರಿಯಾದಂತಹ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ಅಂಕಣದಲ್ಲಿ ಹಾಗಾಗಿ ಮಾನ್ಯ ಶಾಸಕರಿಗೆ ಎಲ್ಲ ಕ್ರೀಡಾಭಿಮಾನಿಗಳಿಂದ ಮತ್ತೆ ಕ್ರೀಡಾಪಟುಗಳಿಂದ ರಾಮನಗರ ಕ್ರಿಕೆಟರ್ಸ್ ವತಿಯಿಂದ ಧನ್ಯವಾದಗಳು ಸರ್. ನಿಮ್ಮ ಮಾತಿನ ಮೂಲಕ ಗ್ರೌಂಡಿಗೆ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂತಹ ಕಳೆ ಬಂದಿದೆ. ನೀವು ಎತ್ಕೊಂಡಿದ್ದೀರಿ. ಆ ಪಿಕ್ಚರ್ ರೆಡಿ ಮಾಡಲಿಕ್ಕೆ ಇವತ್ತು ಈ ಪಿಕ್ಚರ್ ಹಾಗಾಗಿ ಕ್ರೀಡಾಪಟುಗಳಿಂದ ಕ್ರೀಡಾಭಿಮಾನಿಗಳಿಂದ ತಮಗೆ ಮುಂದೆ ಕೂಡ ಸಹಾಯ ಮತ್ತು ನಿಮ್ಮ ಮಾರ್ಗದರ್ಶನ ತುಂಬಾ ಅಗತ್ಯವಾಗಿದೆ ಹೇಳ್ತಾ ಇದ್ದೇವೆ. ಈಗ ಶಾಸಕರ ಕರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಶುಭಾಶಯ ನುಡಿಗಳಿರತಕ್ಕಂಥ ಮಾನ್ಯ ಶಾಸಕರ ಧನ್ಯವಾದಗಳು. ಈಗ ಮಾನ್ಯ ಶಾಸಕರಿಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರೂ ಕೂಡ ಒಂದು ಕಿರು ಸನ್ಮಾನವನ್ನ ನಮ್ಮ ರಾಮನಗರ ಆರ್ಮಿ ಕ್ರಿಕೆಟರ್ಸ್ ವತಿಯಿಂದ ಸ್ವೀಕರಿಸಬೇಕು. ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ಬೇರೆ ಕಾರ್ಯದ ಒತ್ತಡಗಳಿರೋದ್ರಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕಾಗಿ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಒಂದು ಅದ್ಭುತ ಕಾರ್ಯಕ್ಕೆ ವಿಶೇಷವಾದ ಚಾಲನೆ ನೀಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದಿರಿ. ಜೊತೆಗೆ ಕ್ರೀಡಾಂಗಣವನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನಾಡಿದ್ದು ನಮಗೆಲ್ಲರೂ ಕೂಡ ಇನ್ನೂ ಪ್ರೋತ್ಸಾಹ ಹೆಚ್ಚಾಯಿತು. ಹಾಗೆಯೇ ಪ್ರಬಂಧರಿಗೆ
ಸನ್ಮಾನವನ್ನ ಮಾನ್ಯ ಶಾಸಕರು ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಶಾಸಕರು 6 ಹೊಡೆದ್ರೆ ಬಹುಮಾನವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿ ಮತ್ತಷ್ಟು ಸ್ಫೂರ್ತಿ ತಂದು ಕಳೆ ತಂದಿರ್ತಕ್ಕಂಥ ಪ್ರಬಂಧನರಿಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭ. ಹಾಗೆ ನಮ್ಮ ಜಯಮನವರ ರಾಘಣ್ಣನವರಿಗೂ ಕೂಡ ಯಾವತ್ತಿಗೂ ಕೂಡ ಎಲ್ಲಾ ಕೆಲಸಗಳಿಗೆ ಜೊತೆಯಾಗಿದ್ದು ಯುವಕರಿಗೆ ಸ್ಫೂರ್ತಿ ನೀಡತಕ್ಕಂಥ ಜಯಮನ ರಾಘವರು ಕೂಡ ಸನ್ಮಾನ, ಪ್ರೀತಿಪೂರ್ವಕವಾದ ಸನ್ಮಾನ. ಹಾಗೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿರಣ್ಣನವರಿಗೆ ಪ್ರೀತಿಪೂರ್ವಕವಾದಂತಹ ಸನ್ಮಾನ. ಹಾಗೆ ನಮ್ಮ ಎಪಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ದೋಸಣ್ಣನವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಕಿರು ಸನ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ನಿಂತಿದ್ರೆ ನಮ್ಮ ರಾಮನಗರ ಆರ್ಮಿ ಕ್ರಿಕೆಟ್ ಆರ್ಗನೈಸರ್ ನಿಂತ್ಕೋಬೇಕು ಫೋಟೋಕ್ಕೆ. ನಮ್ಮ ರಾಮನಗರ ಆರ್ಮಿ ದಾದಾಸ್ತಾಮಿ ಮುರಳಿ ಮುಂದೆ ಬರಪ್ಪ. ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ಮತ್ತು ಈ ಒಂದು ಅತ್ಯುತ್ಸಾಹದ ಕ್ರೀಡಾಕೂಟ ಏನು ಇವತ್ತು ಏರ್ಪಡಿಸಿದಿರಿ. ಇವತ್ತು ನಮಗೋಸ್ಕರ ಕಾದು ಪಾಪ 3 ದಿವಸದಿಂದ ಪಿಚ್ಗೋಸ್ಕರ ರೆಡಿಯಾಗಿ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆ ವಿಷಾದವಿರಲಿ. ಮತ್ತೆ ಇಷ್ಟೊಂದು ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಭಾಗವಹಿಸಿ ಆಡ್ತಾ ಇರೋದು ನಿಜವಾಗ್ಲೂ ನಮಗೆ ಯಾವತ್ತೂ ನಾವು ನಾನು ಒಬ್ಬ ಕ್ರೀಡಾಭಿಮಾನಿ ಮತ್ತೆ ಕ್ರೀಡೆಗೆ ಯಾವಾಗ್ಲೂ ನಾವು ಸಪೋರ್ಟ್ ಮಾಡೋಂಥ ವ್ಯಕ್ತಿಯಾಗಿದ್ದು ಇವತ್ತು ಒಂದು ತುಂಬಾ ಶಾಂತಿಯಿಂದ ತುಂಬಾ ವಿಜೃಂಭಣೆಯಿಂದ ನೀವು ಆಡ್ತಾ ಇರೋದು ನೋಡಿ ಬಹಳ ಖುಷಿ ಆಯ್ತು. ಇದೇ ರೀತಿ ಒಂದು ಕ್ರೀಡಾ ಭಾವನೆ ಇಟ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಒಂದೇ ಒಂದು ಮಾರ್ಗ. ಈಗ ನನಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದೆ. ಬೆಳಿಗ್ಗೆ ಏನು ಎಕ್ಸರ್ಸೈಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೊಂದು 5 ನಿಮಿಷ ಚಾಲನೆ ಕೊಡೋದ್ರು. ನಾನು ಒಂದು ಸ್ವಲ್ಪ ಆಡ್ಕೊಂಡೆ. ನಮಗೂ ಬಹಳ ಇಷ್ಟ. ಏನು ಮಾಡೋದು, ಕೆಲಸ ಒತ್ತಡಗಳಿಂದ ಆಟ ಆಡೋಕ್ಕಾಗ್ತಾ ಇಲ್ಲ. ಆದರೆ ನಾವು ಯಾವತ್ತೂ ಎಲ್ಲ ಊರುಗಳಲ್ಲಿ ಈಗಲೂ ಕೂಡ ಶಿವಪುರ್ಗೆ ಹೋಗಿದ್ವಿ. ಅಲ್ಲಿ ಕೂಡ ಟೂರ್ನಮೆಂಟ್ 15 ಅಂತ ಹೇಳಿದ್ರು. ಎಲ್ಲ ಪ್ರತಿಭೆಗಳಿಗೆ ಬರೀ ನಮ್ಮ ಕೂಡ್ಲಿಗಿಗೆ ಅಷ್ಟೇ ಸೀಮಿತ ಆಗಬಾರ್ದು. ರಾಜ್ಯ ಮಟ್ಟ, ದೇಶ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ನಮ್ಮ ಪ್ರತಿಭೆಗಳು ಬೆಳಕು ಚೆಲ್ಲಬೇಕು. ಅದಕ್ಕೆ ಎಲ್ಲ ರೀತಿ ಪ್ರೋತ್ಸಾಹ ನಮ್ದು ಇರ್ತದೆ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ರಾಮನಗರ ಬಾಯ್ಸು ಮತ್ತೆ ಇವತ್ತು ಈ ಒಂದು ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವರು ಬಹಳ ಮನಸ್ಸಿಗೆ ಹಚ್ಕೊಂಡು ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಕೂಡ್ಲಿಗಿ ಪಟ್ಟಣದಲ್ಲಿ ಒಳ್ಳೆ ಕ್ರೀಡಾ ಇದು ಒಂದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡಾಗ ನಾವು ವಿಶೇಷವಾಗಿ ಇವರಿಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಆಡ್ಲಿಕ್ಕೆ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲ ರೀತಿ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಆಡಿ ಕ್ರೀಡೆ ಗೆಲ್ಲಬೇಕು, ಇಲ್ಲಿ ಮನಸ್ಸುಗಳು ಕದಿಲಬಾರ್ದು ಅಂತೇಳಿ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕ್ರೀಡಾಂಗಣಕ್ಕೆ ಇನ್ನು ಹಲವಾರು ಕೋಟಿಗಳ ಅನುದಾನ ಹಾಕಿ ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿಗೆ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆಗಳು ಮಾಡಿಕೊಂಡು ನಿಮಗೆ 1 ವರ್ಷದಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಮಾಡೋದಕ್ಕೆ ನಾವೆಲ್ಲ ರೀತಿ ಸಹಕಾರ ಮಾಡಿ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ತಾವು ಅನುಮತಿ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.